ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿಲ್ಲೋ? ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೊಂಡಿನಿ. ನೋಡಿರಿ, ಈ ಥರ ಎಲ್ಲ ಇಳ್ಕಲ್ ಸೀರೆ ಉಟ್ಕೊಂಡು ಈ ಥರ ರೆಡಿ ಆಗಿವಿ. ಹೇಮ್ ರೆಡ್ಡಿ ಮಲಮನಗತ್ನೆ ದಾನಮಾಯಿಗತ್ನೆ. ಯಾಕಂದ್ರೆ ದಾನಮಾಯಿದು ಇವತ್ತು ಉಡಿ ತುಂಬು ಕಾರ್ಯಕ್ರಮ ಅದು ನೋಡಿರಿ. ಈಗ ಅಲ್ಲಿ ಉಡಿ ತುಂಬ್ಕೊಳಕ್ಕೆ ಹೋಗೋಣ. ಯಾವ್ಯಾವ ಥರ ಉಡಿ ತುಂಬ್ತಾರೆ, ಏನೇನು ಸ್ಪೆಷಲ್ ಐತಿ, ಇವತ್ತು ಯಾವ ಥರ ಮಾಡ್ತಾರೆ, ಎಷ್ಟು ಜನ ಬಂದಾರ, ಎಷ್ಟು ಜನಕ್ಕೆ ತುಂಬ್ತಾರ ಅನ್ನೋದನ್ನ ವಿಡಿಯೋದೊಳಗೆ ತೋರಿಸ್ತಾ ಹೋಗ್ತೀನಿ. ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಹಾಗೆ ಯಾರೆಲ್ಲ ನೋಡ್ಲಿಕ್ಕತ್ರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಓಕೆ, ವಿಡಿಯೋ ಕಂಟಿನ್ಯೂ ಮಾಡೋಣ ಬರ್ರಿ. ನೋಡಿರಿ, ಈಗ ನಾವು ಮೊದಲನೇದಾಗಿ ಇಲ್ಲಿ ಮರಗಮ್ಮ ದೇವಸ್ಥಾನಕ್ಕೆ ಬಂದೀವಿ. ಏನಿರೋದೆಲ್ಲ ಕಾರ್ಯಕ್ರಮ ಇಲ್ಲೇ ನೋಡಿರಿ. ದೇವಿ ನೋಡಿರಿ ಫುಲ್ ಪವರ್ಫುಲ್. ಇದೇ ದೇವಿಯ ಜಾತ್ರೆ ಪ್ರಯುಕ್ತವಾಗಿ ದಾನಮ್ಮ ದೇವಿದು ಪ್ರವಚನ ಹಚ್ಚಾರು. ನೋಡಿರಿ ಎಷ್ಟು ಜನ ಬಂದರೆ ಎಲ್ಲ ಹೆಣ್ಣು ಮಕ್ಕಳು ಇವತ್ತು ಉಡಿ ತುಂಬಿಕೊಳ್ಳೋ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಳ್ತಾರೆ. ನೋಡಿರಿ, ಇನ್ನೂ ಸಮಯ ಐತಿ, ಇನ್ನೂ ಬರ್ಲಿಕ್ಕತ್ತಾರೆ ಎಲ್ಲರೂ. ನೋಡಿರಿ, ದಾನಮ್ಮ ದೇವಿದು ಫೋಟೋದು ಇಲ್ಲಿ ಇಟ್ಟು ಪೂಜೆ ಮಾಡ್ಯಾರ. ಇನ್ನೇನು ಸ್ವಾಮಿಗಳು ಬರ್ತಾರೆ, ಇನ್ನೇನು ಪ್ರವಚನ ಹೇಳೋ ಸ್ವಾಮಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ನೋಡಿರಿ, ವೇದಿಕೆನ ಯಾವ ಥರ ಅಲಂಕರಿಸ್ಯಾರ. ತುಂಬ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ಯಾರ ನೋಡಿರಿ ಕಮಿಟಿಯವರು. ಆ ಕಡೆ ಬಸವಣ್ಣವರ ಮೂರ್ತಿ, ಈ ಕಡೆ ದಾನಮ್ಮ ತಾಯಿದ ಪೂಜಾ ಮತ್ತು ಇನ್ನೊಂದು ಪೂಜಾನ ಅಲಂಕಾರ ಮಾಡ್ಲಿಕ್ಕತ್ತಾರ. ದಾನಮ್ಮ ಆಯ್ದ ಮೂರ್ತಿ ಪ್ರತಿಷ್ಠಾಪನಾ. ನೋಡಿರಿ ಎಷ್ಟು ಜನ ಬಂದಾರ, ಎಲ್ಲ ಹೆಣ್ಣು ಮಕ್ಕಳು ಇನ್ನೂ ಬರೋರಿದಾರ. 650 ಜನಕ್ಕೆ ಉಡಿ ತುಂಬುವ ಕಾರ್ಯಕ್ರಮಗಳನ್ನ ಈ ಕಮಿಟಿಯವರು ಇವತ್ತು ಇಟ್ಕೊಂಡಾರ. ನೋಡಿರಿ, ತುಂಬ ಅದ್ಧೂರಿಯಾಗಿ ಮಾಡಲಿದ್ದಾರೆ. ನೋಡಿರಿ, ಇಲ್ಲಿ ಬಾಜುಕ ದಾನಮ್ಮ ದೇವಿದು ಇವತ್ತು ಪೂಜೆ ಅಲಂಕಾರ ನಡೆದೈತೆ. ನೋಡಿರಿ, ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ಇವತ್ತು. ದಾನಮ್ಮ ದೇವಿದು ಪುರಾಣದೊಳಗೆ ಆಕಿದು ಉಡಿ ತುಂಬುವುದು ಒಂದು ಸನ್ನಿವೇಶ ಬರ್ತೈತಿ. ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ಊರೊಳಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಎಷ್ಟು ಜನ ಅವ್ರ ಹೆಸರು ಬರ್ಸ್ಯಾರ, ಎಲ್ರಿಗೂ 650 ಜನ ಹೆಸರು ಬರ್ಸ್ಯಾರ. ನೋಡಿರಿ, ಅವ್ರಿಗೆಲ್ಲರಿಗೂ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ಇಟ್ಕೊಂಡಾರು. ತುಂಬ ಅದ್ದೂರಿಯಾಗಿ ಇಟ್ಕೊಂಡಾರ. ನೋಡಿರಿ, ಈಗ ಸಾಲಾಗಿ ಎಲ್ಲರೂ ಬಂದು ಕೂಳ್ತಾರೆ. ನಾವು ಊರಿನ ಹೆಣ್ಮಕ್ಳು ಅಂತೇಳಿ ನಮಗೂ ಫೋನ್ ಹಚ್ಚಿದ್ರು. ಸೊ ನಾವು ಬಂದು ಇವ್ರ ಜೊತೆ ನಾವು ಜಾಯ್ನ್ ಆಗಿವಿ. ನಾವು ಉಡಿ ತುಂಬ್ಕೊಳ್ಳೋಣ. ಇಂಥ ಸೌಭಾಗ್ಯ ಯಾರಿಗೆ ಸಿಗ್ತದ್ರಿ? ಸಂಭಜೈ ನಮಃ ಪಾರ್ವತಿ ಪುನಃ ಶಿವನ ಮಹಾದೇವ ದೇವಮಾ ವರದಾನಿ ಗುಡ್ಡಾಪುರ ದಾನಮ್ಮ ದೇವಿಯ ಮಹಾಪುರಾಣದಲ್ಲಿ ಅವಿಸ್ಮರಣೀಯ ಅದ್ಭುತ ಕ್ಷಣಗಳು. ಸುಮಾರು 600ಕ್ಕಿಂತ ಹೆಚ್ಚಿನ ಸಹೋದರಿಯರು ಇವತ್ತು ಉಡಿ ತುಂಬುವಂತಹ ಕಾರ್ಯವನ್ನು ಮರಗಮ್ಮ ದೇವಿ ದೇವಸ್ಥಾನದಿಂದ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ನಾವು ಒಂದು ವಿನಂತಿಯನ್ನು ಮಾಡಿದರೆ, ತಾವು ಶಾಂತವಾಗಿ ಕೆಲವು ಸೂಚನೆಗಳನ್ನ ನೀಡ್ತೇವೆ. ಆ ಸೂಚನೆಗಳನ್ನು ದಯವಿಟ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ, ತಾವು ಪಾಲಿಸಬೇಕು. ಬಾಳು ಮಾಡಿದೆ, ತಮ್ಮ ಕಡಿಮೆ ಮಾಡಿದೆ, ಆರತಿ ಬೆಳಕೋತ್ತು ಹೋಗಬೇಕು. ಇದು ಉಡಿ ತುಂಬುವಂತಹ ಕಾರ್ಯ. ಅಲ್ಲಿ ಆ ಮಹಾದೇವಿ ತಾಯಿ ಮಹಾದೇವಿ ಅಕ್ಕವರು ಅಲ್ಲಿ ಆ ದೇವಿಗೆ ಉಡಿ ತುಂಬುವಂತಹ ಕೆಲಸವನ್ನು ಮಾಡಬೇಕು. ಈಗ ಗವಾಯಿಗಳು ಸುಂದರವಾದ ನೋಡಿರಿ, ಶಿವಾಚಾರ್ಯ ಸ್ವಾಮಿಗಳು ಬಂದರು. ಅವರ ಸಾನ್ನಿಧ್ಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಉಡಿ ತುಂಬೋ ಕಾರ್ಯಕ್ರಮ ಸ್ಟಾರ್ಟ್ ಆಗೈತೆ. ನೋಡಿರಿ, ಮೊದಲಿಗೆ ಕಂಕಣ ಕಟ್ತಾರೋ, ನಂತರ ಅರಿಶಿನ ಕುಂಕುಮ ಕೊಡ್ತಾರೋ, ನಂತರ ಉಡಿ ತುಂಬುವುದು. ಅಲ್ಲಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ 650 ಹೆಣ್ಣು ಮಕ್ಕಳಿಗೆ ದಂಡಿ ಕಟ್ಟಾರ. ನೋಡಿರಿ, ತುಂಬ ವ್ಯವಸ್ಥೆ ರೂಪಗಳಿಗೆ ತುಂಬ ಚೆನ್ನಾಗಿ ಮಾಡ್ಯಾರ. ಭಾಳ ಅಂದ್ರೆ ಭಾಳ ಪವರ್ಫುಲ್ ದಾನಮ್ಮಾಯಿ, ಹಾಗೆ ಮರಗಮ್ಮಾಯಿ. ಮರಗಮ್ಮಾಯಿದು ವಾರ ಹಿಡಿತಾರಲ್ರಿ, ವರ್ಷಕ್ಕೊಮ್ಮೆ ವಾರ ಹಿಡಿದು ಜಾತ್ರೆ ಮಾಡ್ತಾರೆ. ಈ ವರ್ಷ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಯಾರು. ಈ ವರ್ಷ ದಾನಮ್ಮಾಯಿದು ಪುರಾಣ ಹಚ್ಚಾರ, ಪ್ರವಚನ ಹಚ್ಚಾರ ಶಿವಾಚಾರ್ಯ ಸ್ವಾಮಿಗಳು. ಅದನ್ನು ಅವರ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಚನದಲ್ಲಿ ಅದನ್ನು ನಡೆಸ್ಕೊಂಡು ಬರ್ಲಿಕ್ಕತ್ತಾರ. ಇವತ್ತು 13ನೇ ದಿವಸದ ನೋಡಿರಿ, ತುಂಬ ಅದ್ದೂರಿಯಾಗಿ ಮಾಡ್ಲಿಕ್ಕತ್ತಾರ. ನೋಡಿರಿ, ಮೊದಲಿಗೆ ಕಂಕಣ ಕಟ್ಟೋದು, ಅರಿಶಿನ ಕುಂಕುಮ ಕೊಡೋದು, ಎಲ್ಲ ಹೆಣ್ಣು ಮಕ್ಕಳು ಸಾಲಾಗಿ ಕೂರಿಸಿ ಚೆನ್ನಾಗಿ ಮಾಡ್ಲಿಕ್ಕತ್ತಾರ.
ನೋಡಿರಿ ನಾವು ಬೇಡ್ಕೊಂಡವರು ಅಥವಾ ಏನಾದರೂ ಹರಕೆ ಇದ್ದವರು ಅಲ್ಲಿ ದಾನಮ್ಮ ಇರುವ ಜಾಗಕ್ಕೆ ಅಂದರೆ ಗುಡ್ಡಾಪುರಕ್ಕೆ ಹೋಗಿ ಅಲ್ಲೇ ಬಾಳೆ ಹಾಕಿ ಹೋಳ್ಗೆ ಮಾಡಿ ನೈವೇದ್ಯ ಹಿಡಿದು ಎಷ್ಟೋ ಹೆಣ್ಮಕ್ಳು ಬಂದವರಿಗೆಲ್ಲ ಉಡಿ ತುಂಬ್ತೀವಿ, ನಾವು ಉಡಿ ತುಂಬಿಸ್ಕೊಂಬರ್ತೀವಿ ಮತ್ತು ಅಲ್ಲಿ ಹೋಗಿ ಎಲ್ಲ ಮಾಡ್ತೀವಿ ಅಂತ ಅಂದ ಬಳಿಕ ನಮ್ಮ ಊರುಗಳಿಗೆ ಇಷ್ಟೆಲ್ಲ ವ್ಯವಸ್ಥೆ ರೂಪೊಳಗೆ ಎಲ್ಲ ಹೆಣ್ಮಕ್ಳಿಗೆ ಮುತ್ತೈದೆ ಭಾಗ್ಯ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂಥೇಳಿ ಒಂದು ಉಡಿ ತುಂಬೋ ಕಾರ್ಯಕ್ರಮನ ಹಮ್ಮಿಕೊಂಡಾರ ಅಂತಂದ್ರೆ ಸುತ್ತಮುತ್ತ ಹಳ್ಳಿಯವರಾಯಿತು, ನಾವಾಯಿತು, ಇಲ್ಲೇ ಲೋಕಲ್ದವ್ರು ಆಯ್ತು, ಎಲ್ಲರೂ ಬಂದಾರ ನೋಡಿರಿ. ಇಂಥ ಸೌಭಾಗ್ಯ ಯಾರಿಗೂ ಸಿಗಲ್ಲ. ಉಡಿ ತುಂಬ್ತಾರೆ ಅಂತಂದ್ರೆ ಯಾರೂ ಬಿಡೋದಿಲ್ಲ ನೋಡಿರಿ. ಎಲ್ಲರೂ ಬಂದು ಇಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ. ಯಾಕಂತಂದ್ರೆ ಇದು ತುಂಬ ಒಳ್ಳೆಯ ಕೆಲಸ ಇದು. ಯಾಕಂದರೆ ನಾವು ಅಷ್ಟು ದೂರ ಹೋಗಿ ಎಲ್ಲ ಮಾಡ್ಕೊಳಕ್ಕಿಂತ ನಮ್ಮ ಊರೊಳಗೆ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಈ ವರ್ಷ ಎಲ್ಲ ತುಂಬ ಚೆನ್ನಾಗಿ ಮಾಡ್ಯಾರ ನೋಡಿರಿ. ನಮಗರ ಭಾಳ ಖುಷಿ ಅನ್ನಿಸ್ತು ನೋಡಿರಿ. ಈಗ ಎಲ್ಲರಿಗೂ ದಂಡಿ ಕಟ್ಟ್ಯಾರ. ಈಗ ಉಡಿ ತುಂಬ್ಲಿಕ್ಕತ್ತಾರ ನೋಡಿರಿ. ಸಾಲಾಗಿ ಕುಳ್ತೀವಿ ಎಲ್ಲರೂ ಇಲ್ಲೇ ತುಂಬ ಚೆನ್ನಾಗಿ ಉಡಿ ತುಂಬ್ಲಿಕ್ಕತ್ತಾರ. ಈಗ ಏನೂ ಬಿಟ್ಟಿಲ್ಲ ನೋಡ್ರಿ. ಪದ್ಧತಿ ಪ್ರಕಾರವಾಗಿ ಎಲ್ಲನೂ ಮಾಡ್ಯಾರು. ಉಡಿ ತುಂಬ್ಯಾರು. ಅಲ್ಲಿಂದ ವೀಳ್ಯದೆಲೆ ಬಾಳೆಹಣ್ಣು, ಅದು ಅಲ್ಲಿಂದ ಅರಿಶಿನ ಕುಂಕುಮ, ದಂಡಿ ಕಟ್ಟೋದು, ಆರತಿ ಬೆಳಗೋದು, ಎಲ್ಲ ಥರ ವ್ಯವಸ್ಥೆ ರೂಪವಾಗಿ ತುಂಬ ಚೆನ್ನಾಗಿ ಮಾಡ್ಯಾರ. ನಾವು ಇಬ್ಬರಿಗೆ 5 ಜನಕ್ಕೆ ಮಾಡಬೇಕಾದ್ರೆ ದದ್ರ ಬದ್ರ ಹಿಡಿದು ಅದ್ರ ಏನೋ ಒಂದು ನಶಿಕನೆ ಎದ್ದು ಮಧ್ಯಾಹ್ನ ತನಕ ಮಾಡ್ತಿರ್ತೀವಿ. ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಇದು ಸಂಜೆ 6 ಗಂಟೆಗೆ ಆಗ್ಯದ. ಈಗ ಸಮಯ 7:30 ಆಗೈತಿ. 7:30 ಗಂಟೆಗೆ ಎಲ್ಲ ವ್ಯವಸ್ಥೆ ರೂಪೊಳಗೆ ಮಾಡ್ಯಾರು. ಹಾಗೆ ಎಲ್ರಿಗೂ ಕುಳಿತಲ್ಲಿಯೇ ಪ್ರಸಾದ ಸೇವನೆ ಮಾಡೋದು ಅಂದ್ರೆ ಊಟದ ವ್ಯವಸ್ಥೆನೂ ಕುಳಿತಲ್ಲಿಯೇ ಮಾಡ್ಯಾರ ನೋಡ್ರಿ. ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಮಗೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ದಾಮಶ್ಯಂ ಪುರುಷಾನಹಂ ಅಶ್ವಪೂರ್ವಾ महालक्ष्मे च विद्महे विष्णुपत्न्ये च धीमहि तन्नो लक्ष्मी प्रचोदयात् शिवसाम्बजय नमः पार्वती शिव हर हर महादेव. ಭಾಗ್ಯವಾಟಿಯ ಇತಿಹಾಸದೊಳಗೆ ಮರಗಮ್ಮ ದೇವಿ ದಾನಮ್ಮ ದೇವಿಯೇ ನಮಃ. ಓಂ ಶ್ರೀಯೇ ನಮಃ. ದಾನಮ್ಮ ದೇವಿಯೇ ನಮಃ. ಓಂ ಉಮಾಯೇ ನಮಃ. ದಾನಮ್ಮ ದೇವಿಯೇ ನಮಃ. ಓಂ ಭಾರತೇ ನಮಃ. ದಾನಮ್ಮ ದೇವಿಯೇ ನಮಃ. ಓಂ ಭದ್ರಾಯೇ ನಮಃ. ದಾನಮ್ಮ ದೇವಿಯೇ ನಮಃ. ಓಂ ಶರ್ವಾಣ್ಯೇ ನಮಃ. ದಾನಮ್ಮ ದೇವಿಯೇ ನಮಃ. ನೋಡ್ರಿ ಇದೊಂದು ಕಣ್ಣಿಗೆ ಹಬ್ಬನೇ ಅನ್ಬೋದು. ಹಾಗೆ ಸ್ವಾಮಿಗಳು ನೋಡ್ರಿ ಎಲ್ಲ ಹೆಣ್ಮಕ್ಳು ಕುಳಿತಲ್ಲೇ ಬಂದು ಎಲ್ಲ ಊಟ ಮಾಡಿರಿ, ಚೆನ್ನಾಗಿ ಮಾಡಿರಿ ಅಂತೇಳಿ ಎಲ್ಲರದು ವಿಚಾರಿಸ್ಲಾಕತ್ತಾರ. ಹಾಗೆ ನೋಡ್ರಿ ಎಲ್ಲ ನಮ್ಮ ಕಾರ್ಯಕರ್ತರು ನೋಡ್ರಿ ಕಮಿಟಿ ವತಿಯಿಂದ ಎಲ್ಲ ಕಾರ್ಯಕರ್ತರು ಓಡಾಡಿ ಎಲ್ರಿಗೂ ಊಟ ಬಡಿಸೋದು, ಅವ್ರಿಗೆ ಕುಳಿತಲ್ಲಿಗೆ ಬಿಸ್ಲೇರಿ ಬಾಟ್ಲಿ ತಂದು ಕೊಡೋದು, ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಯಾರ. ಎಷ್ಟು ಇದೊಂದು ಕಣ್ಣಿಗೆ ಹಬ್ಬನೇ ಅನ್ಬೋದು. ಇವತ್ತು ಜಾತ್ರೆ ಇನ್ನೂ ಮಂಗಳವಾರ ಐತಿ. ಇದು ಜಾತ್ರೆ ಮಂಗಳವಾರ ಎಂಡ್ ಆಗ್ತೈತಿ. ದಿನಾಲೂ ಇದೊಂದು ಹಬ್ಬ, ದಿನಾಲೂ ಒಂದು ಜಾತ್ರೆ. ಮೊನ್ನೆ ತೊಟ್ಟಿಲು ಕಾರ್ಯಕ್ರಮವನ್ನು ಇಷ್ಟ ಗ್ರ್ಯಾಂಡಾಗಿ ಮಾಡಿದರು. ಹಾಗೆ ದಾನಮ್ಮ ದೇವಿದು ಲಗ್ನ ಮಾಡೋದು ಅಂದರೆ ವಿವಾಹ ಮಾಡೋದು, ಸೋಮಲಿಂಗನ ಜೊತೆ ವಿವಾಹ ಆಗಿದ್ದು ಅದು ಸುದ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ಸಹ ತುಂಬ ಅದ್ದೂರಿಯಾಗಿ ಮಾಡ್ಲಿಕ್ಕತ್ತಾರ ನೋಡ್ರಿ. ಎಷ್ಟು ಇದೊಂದು ಹಬ್ಬನೇ ಅನ್ಬೋದು, ಸಂಭ್ರಮ ಅನ್ಬೋದು. ಮನೆಗಳಲ್ಲಿ ಸಂಭ್ರಮನೇ ಅನ್ಬೋದು ನೋಡ್ರಿ ಇದು. ಹಾಗೆ ನೋಡ್ರಿ ಹೇಳಿದ್ನೆಲ್ಲ ಪ್ರತಿಯೊಬ್ಬರಿಗೂ ಏನೂ ತಪ್ಪದೇನು ಎಲ್ಲ ಥರ ಪದ್ಧತಿ ಪ್ರಕಾರವಾಗಿ ಶಾಸ್ತ್ರೋತ್ತರವಾಗಿ ಏನೆಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೋ ಮುತ್ತೈದೆಯರಿಗೆ ಅದೇ ಥರನೇ ಆರತಿ ಬೆಳಗ್ತಾ ಬರಲಿಕ್ಕೆ ಮಹಾದೇವಿಯವರು. ಅಂತಹ ಮಹಾದೇವಿಯವರ ಭಕ್ತಿಗೆ ಆ ದಾನಮ್ಮ ತಾಯಿ ಒಲಿದು ಅವರ ಕಷ್ಟಗಳನ್ನೆಲ್ಲ ಪರಿಹರಿಸಿ ಅವರಿಗೆ ಸಕಲ ಸಂಪತ್ತನ್ನ, ಆರೋಗ್ಯ ಭಾಗ್ಯವನ್ನ ಆ ದಾನಮ್ಮ ದೇವಿ ಕರುಣಿಸಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡ್ತಾರೆ ನೋಡ್ರಿ. ಊಟದ ವ್ಯವಸ್ಥೆನೂ ಮಾಡಿದ್ರು. ಬಿಸ್ಲೇರಿ ಬಾಟ್ಲಿನೂ ಸಹ ಅಲ್ಲೇ ಕುಳಿತಲ್ಲೇ ಇಟ್ಟಾರ ನೋಡ್ರಿ. ಮುತ್ತೈದೆಯರು ಹೇಳ್ಬಾರ್ದು ಅಂತೇಳಿ ಚೆನ್ನಾಗಿ ಮಾಡ್ಯಾರ ವ್ಯವಸ್ಥೆ. ಭಾವ ಎಂಥದ್ದು ಅಂತಂದ್ರೆ
ಇದು ನಮ್ಮ ಓಣಿ, ಇದು ನಮ್ಮ ಗುಡಿ ಸಹಿತ ಆ ಪಾತ್ರೆಗಳನ್ನ ಯಾರು ತೊಳಿತಾರ ಅಂತಂದ್ರೆ ಈ ಓಣಿಯ ತಾಯಂದಿರೇ ತೊಳಿತಾರ. ಆ ತಾಯಂದಿರಿಗೆ ಜೋರಾದ ಚಪ್ಪಾಳೆ ತಟ್ಟೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಪ್ರಸಾದ ನೀಡಕತ್ತಾರೆ, ಹಿಡ್ಕೊಂಡು ಹೋಗ್ರಿ ಬಿಡ ಕೇವಲ ಬರೀ ಇಲ್ಲಿ ಅಷ್ಟೇ ವ್ಯವಸ್ಥೆ ಇದಲ್ಲ, ಅಲ್ಲಿ ಕೂಡ ಹೊರಗೆ ವ್ಯವಸ್ಥೆ ಮಾಡಬೇಕು. 2 ಥರದ ಸ್ವೀಟ್ ಇದೆ. ನಾವೆಲ್ಲರೂ ईश्वराध्याय मंगलम शिव विश्वैकपालाय मंगलम. ನೋಡ್ರಿ, ಡೈಲಿ ಒಬ್ಬೊಬ್ಬರು ಭಕ್ತರು ಇದನ್ನು ಪ್ರಸಾದ ಮಾಡುವ ವ್ಯವಸ್ಥೆಯನ್ನು ಅವ್ರು ವಹಿಸ್ಕೊಂಡಾರ. ಇವತ್ತು ಪ್ರಸಾದನ ಬೇರೆ ಒಬ್ಬರು ಭಕ್ತರು ಮಾಡ್ಯಾರ. ನೋಡ್ರಿ, ಚಪಾತಿ 2 ಥರದ ಸ್ವೀಟು, ಅಲ್ಲಿಂದ 1 ಥರ ಪಲ್ಯ, ಎಲ್ಲ ಥರ ವ್ಯವಸ್ಥೆ ಮಾಡ್ಯಾರ. ನೋಡ್ರಿ, ಡೈಲಿ ಒಬ್ಬೊಬ್ಬರು ಮಾಡ್ತಾರೆ ಭಕ್ತರು. ಮೊನ್ನೆ ಹೋಳಿಗೆನ ಒಬ್ಬರು ಭಕ್ತರು ವಹಿಸ್ಕೊಂಡಿದ್ರು, ಇವತ್ತು ಬೇರೆದವ್ರು ವಹಿಸ್ಕೊಂಡಾರ. ನೋಡ್ರಿ, ತುಂಬ ಚೆನ್ನಾಗಿ ಎಲ್ಲ ಅಡುಗೆದು ವ್ಯವಸ್ಥೆರು ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದೊಂದು ದಿವಸ ಸಜ್ಕ ಅನ್ನ ಸಾರು, ಒಂದೊಂದು ದಿವಸ ಶಿರಾ ಅನ್ನ ಸಾರು, ಅಲ್ಲಿಂದ ಒಂದು ದಿವಸ ಹೋಳಿಗೆ, ಒಂದು ದಿವಸ ಕರ್ಗಡಬು, ಇವತ್ತು ಚಪಾತಿ, 2 ಥರ ಸ್ವೀಟ್, ಎಲ್ಲ ಥರ ಚೆನ್ನಾಗಿ ಮಾಡ್ಯಾರ. ನೋಡಿ, ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸಾಂಬಜಯ ನಮಃ. ಪಾರ್ವತೇ ಶಿವ ಹರ ಹರ ಮಹಾದೇವ. ದಾನಮ್ಮ ದೇವಿ ಮಾತಾ ಕೀ ಜೈ. ದಾನಮ್ಮ ದೇವಿ ಮಾತಾ ಕೀ ಜೈ. ಜ್ಯೋತಿ ಬಸವೇಶ್ವರ ಮಹಾರಾಜ ಕೀ ಜೈ. ಜಗದ್ಗುರು ಕುಂಚಾಚಾರ್ಯ ಮಹಾರಾಜ ಕೀ ಜೈ. ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ ಕೀ ಜೈ. ಸಾಂಬಜಯ ನಮಃ. ಪಾರ್ವತೇ ಶಿವ ಹರ ಹರ ಮಹಾದೇವ. ಎಲ್ಲರೂ ಕೂಡ ಈಗ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಹಾಗೆ ನೋಡ್ರಿ, ಬಾಜುಕ ದಾನಮ್ಮ ದೇವಿದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ. ತುಂಬ ಅಲಂಕಾರಕ್ಕೆ ಮಾಡ್ಯಾರ ಅಂತಂದೆಲ್ಲ ಇದೆ. ನೋಡ್ರಿ, ಫಸ್ಟಿಗೆ ಬರೋಣ ಉಡಿ ತುಂಬ್ಕೊಳಕ್ಕೆ ಕುಂತೀವಿ. ಹೀಗಾಗಿ ನಾನು ಸರಿಯಾಗಿ ದೇವಿದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕೆ ವರದಾನಿ ದಾನೇಶ್ವರಿ ನಮ್ಮ ಫೇವ್ರೇಟ್ ದೇವರು. ನೋಡ್ರಿ, ನಾನು ಭಾಳ ನಡ್ಕೋತೀನಿ ದೇವರಿಗೆ. ತುಂಬ ಚೆನ್ನಾಗಿ ಮಾಡ್ಯಾರ. ಈಗ ನಮ್ಮದೆಲ್ಲ ಉಡಿ ತುಂಬಿಕೊಳ್ಳೋ ಕಾರ್ಯಕ್ರಮ ಮುಗೀತು, ಊಟದು ಆಯಿತು, ಎಲ್ಲ ಆಯಿತು. ದೇವಿ ಆಶೀರ್ವಾದ ತೊಗೊಳಕ್ಕೆ ಬಂದೀವಿ, ನಮಸ್ಕಾರ ಮಾಡೋಕ್ಕೆ ಬಂದೀವಿ. ನೋಡ್ರಿ, ಹಾಗೆ ನೋಡ್ರಿ, ಯಾರೆಲ್ಲ ನೀವು ದಾನಮ್ಮ ತಾಯಿ ಮರ್ಗಮ್ ದೇವಿ ಭಕ್ತರು ನೀವು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಮೊದಲು ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ, ನೋಡ್ತಾ ಹೋಗ್ರಿ, ಆದಷ್ಟೆಲ್ಲ ಶೇರ್ ಮಾಡಿರಿ ಈ ವಿಡಿಯೋನ. ಎಷ್ಟು ಚೆನ್ನಾಗಿ ಮಾಡ್ಯಾರ, ಎಷ್ಟು ಅದ್ದೂರಿಯಾಗಿ ಮಾಡ್ಯಾರ. ಎಲ್ಲ ಹೆಣ್ಮಕ್ಳು ಸೇರಿ ನಾವು ಇಲ್ಲಿ ದೇವಿ ಬತ್ತಗೆ ನಿಂತು ಇಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ಹಾಕ್ಕೊಂಡ್ವಿ. ನೋಡ್ರಿ, ಇನ್ನೂ ದಂಡಿ ಎಲ್ಲ ಕಟ್ಕೊಂಡ್ರೆ. ನೋಡ್ರಿ, ಈಗ ಜಸ್ಟ್ ಎಲ್ಲ ಮುಗೀತು ಎಲ್ಲ ಕಾರ್ಯಕ್ರಮ. ಇನ್ನು ಪುರಾಣ ಕೇಳಕ್ಕೆ ಬಂದವರು ಬೇರೆ ಭಕ್ತರು ಉಡಿ ತುಂಬ್ಕೊಂಡವ್ರದ್ದು ಬಿಟ್ಟು ಪುರಾಣ ಕೇಳಕ್ಕೆ ಬಂದವ್ರದ್ದು ಎಲ್ಲ ಪ್ರಸಾದ ಸೇವನೆ ಅವ್ರದ್ದು ನಡೆದೈತಿ, ಅವ್ರದ್ದು ಭೋಜನ ಸ್ಟಾರ್ಟ್ ಆಗೈತೆ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾರ ದೇವಿ ಅಲಂಕಾರ. ಸೇಮ್ ಗುಡ್ಡಾಪುರದೊಳಗೆ ನೋಡಿದಂಥ ಫೀಲ್ ಬರತೈತಿ ನನಗೂ ಹಂಗೆ ಖುಷಿ ಅನಿಸತೈತಿ. ನೋಡ್ರಿ, ಇಲ್ಲೆಲ್ಲ ಬೇರೆ ಭಕ್ತರು ಅಂದರೆ ಪುರಾಣ ಕೇಳಕ್ಕೆ ಬಂದವರು ಅವ್ರದ್ದು ಊಟ ಸ್ಟಾರ್ಟ್ ಆಗೈತೆ. ನೋಡ್ರಿ, ಊಟದ ವ್ಯವಸ್ಥೆನೂ ಚಲೋ ಮಾಡ್ಯಾರ. ನನಗಂತೂ ಇವತ್ತು ಖುಷಿ ಅನ್ನಿಸ್ತು. ವ್ಯವಸ್ಥೆ ಚಲೋ ಮಾಡಿದ್ರು, ಎಲ್ಲ ಹೆಣ್ಮಕ್ಳಿಗೆ ಉಡಿ ತುಂಬಿದ್ರು. ನನಗೂ ಚಲೋ ಅಂದರೆ ಭಾಳ ಚಲೋ ಅನ್ನಿಸ್ತು. ನಿಮಗೂ ಎಲ್ಲ ಚಲೋ ಅನ್ಸೈತಿ, ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇವತ್ತೆಲ್ಲ ವಿಡಿಯೋ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ನನಗೆ ಅಂದ್ಕೊಂಡಿನಿ. ಫಸ್ಟ್ ಯಾಕೆ ಸುಮ್ಮ ಕುಂತೀರಿ, ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಮೊದಲು ವಿಡಿಯೋಕ್ಕೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ಹೆಚ್ಚೆಚ್ಚು ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ. ಹೊಸಬರು ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ತಾ ಹೋಗ್ರಿ. ಅಲ್ಲಿಂದ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನನ್ನ ವಿಡಿಯೋಗಳು ನಿಮ್ಮ ಮೊಬೈಲ್ ಕಡೆ ಡೈರೆಕ್ಟಾಗಿ ಬರ್ತಾವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇದು ಇನ್ನೂ ಇಲ್ಲಿಗೆ ಮುಗಿದಿಲ್ಲ, ಯಾಕಂದ್ರೆ ಡೈಲಿ ಕಾರ್ಯಕ್ರಮಗಳು ಅದಾವೆ. ಆ ಪ್ರವಚನದೊಳಗೆ ತಾಯಿದು ಏನೇನು ಪವಾಡಗಳು ಬರ್ತಾವೆ, ಆಕಿನೂ ಏನೇನು ಮಹಿಮೆಗಳು ಬರ್ತಾವೆ, ಅದರ ಅನುಸಾರವಾಗಿ ಒಂದೊಂದು ಕಾರ್ಯಕ್ರಮಗಳನ್ನು ಇಟ್ಕೊತ ಬಂದಾರ. ಒಂದು ಆಕಿದು ತೊಟ್ಟಿಲು ಕಾರ್ಯಕ್ರಮ ಬರೋಣ
ಆಕೆದು ತೊಟ್ಟಿಲು ಕಾರ್ಯಕ್ರಮನೂ ಮಾಡಿದರು. ನಂತರ ದೇವಿದು ಈ ಥರ ಒಂದು 500 ಏಕಕಾಲಕ್ಕೆ 501 ಮನೆಗೆ ಏಕಕಾಲಕ್ಕೆ ಉಡಿ ತುಂಬ್ಕೊಳಕ್ಕೆ ಹೋದಂಥ ದೇವಿ. ಅದು ಪ್ರವಚನದೊಳಗೆ ಬರ್ತೈತಿ, ಪುರಾಣದೊಳಗೆ ಬರ್ತೈತಿ. ಅದರ ಅನುಸಾರವಾಗಿ ನಮ್ಮ ಊರೊಳಗೂ ಸಹ 650ಕ್ಕೂ ಹೆಚ್ಚು ಮಹಿಳೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮಗಳನ್ನು ಮಾಡಿದರು. ಹಾಗೆ ದೇವಿ 501 ಸಾಮೂಹಿಕ ಲಗ್ನ ಮಾಡ್ಕೊಂಡಂಥ 501 ಅಷ್ಟು ಸಂಖ್ಯೆದೊಳಗೆ ಆಕೆ ಒಂದು ಸಾಮೂಹಿಕ ಲಗ್ನ ಮಾಡ್ಕೊಂಡ್ಲಂತ. ಅದೇ ಥರ ಲಗ್ನ ಸಹ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಮತ್ತೆ ಒಂದು ನಾಳೆ ವಿಡಿಯೋದೊಳಗೆ ಸಿಗೋಣ. ಬಾಯ್.